ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರ ಶ್ರೀನಿವಾಸ್ ಬ್ಲಾಗ್ಗೆ. ಯಾರೆಲ್ಲ ಇನ್ನೂ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತು ಮಂಡೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ವಾಕಿಂಗ್ ಎಲ್ಲ ಹೋಗಿ ಬಂದಿದ್ದಾಯಿತು. ಸೊ ನಮ್ಮನೆ ಕಿಚನ್ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಆಲೂಗಡ್ಡೆ ಬೇಯಕ್ಕಿಟ್ಟಿದ್ದೀನಿ ದೋಸೆಗೆ ಪಲ್ಯ ಮಾಡೋಕ್ಕೆ. ನನ್ನ ಮಗನಿಗೆ ಅಂತ ಒಂದು ದೋಸೆ ಹಾಕ್ಕೊಂಡಿದ್ದೀನಿ. ಅರ್ಧ ಇಟ್ಟು ಎತ್ತಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಕ್ಕಿದ್ದೀನಿ. ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಬಂದು ಲಾಸ್ಟಲ್ಲೆಲ್ಲ ಗ್ರೈಂಡ್ ಆದಮೇಲೆ ಲಾಸ್ಟಲ್ಲಿ ಒಂದ್ಸತಿ ಹಾಕಿ ಗರ್ರ ಅನ್ನಿಸ್ತೀನಿ. ನನ್ನ ಮಗನಿಗೋಸ್ಕರ ದೋಸೆ ರೆಡಿ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು, ಹೋಟೆಲ್ ಥರ ಸಾಫ್ಟಾಗಿ. ಸಿಂಕ್ ತುಂಬ ಪಾತ್ರೆ ಬಿದ್ದಿದೆ, ಅದು ತುಂಬಿ ಕೆಳಗೂ ಬಂದುಬಿಟ್ಟಿದೆ. ಅಷ್ಟನ್ನು ವಾಶ್ ಮಾಡಬೇಕು. ಸೊ ಒಂದೊಂದೇ ಕೆಲಸ ಮಾಡೋಣ. ಒಂದೊಂದೇ ಕೆಲಸ ಮಾಡ್ತಾ ಹೋಗೋಣ, ಮುಗಿಸೋಣ. ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿರೋದು. ಬನ್ನಿ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಫಸ್ಟ್ ನನ್ನ ಮಗನಿಗೆ ಸ್ವಲ್ಪ ದೋಸೆ ತಿನ್ನಿಸ್ಬಿಡ್ತೀನಿ. ಅವನಿಗೆ ಹೊಟ್ಟೆ ಹಶ್ವಾಗಿಬಿಡುತ್ತೆ. ಇವತ್ತು ದೋಸೆ ಹಾಕಿದ್ನಲ್ವ, ದೋಸೆ ಇಡ್ಲಿ ಹಾಕಿದಾಗ ಬೇಗ ಮಾಡಿ ಅವನಿಗೆ ತಿನ್ನಿಸ್ಬಿಡ್ತೀನಿ. ಆವಾಗ ಅವನಿಗೆ ಹೊಟ್ಟೆ ಹಸಿದ್ರೂ ತಿನ್ಕೋತಾನೆ. ಹಾಗಾಗಿ ದೋಸೆ ಇಡ್ಲಿ ಮಾಡಿದ್ರೆ ಏನು ಬೇರೆ ಬ್ರೇಕ್ಫಾಸ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮಕ್ಕಳಿಗೆ. ಆರಾಮಾಗಿ ಅದನ್ನೇ ತಿನ್ನಿಸ್ಬಿಟ್ರೆ ತಿನ್ಕೊಳ್ತಾರೆ, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಒಂದು ಲೋಟ ನೀರು ಇಟ್ಕೊಂಡು ದೋಸೆ ಇಟ್ಕೊಂಡ್ರೆ ಮುಗೀತು. ನನ್ನ ಮಗಳು ಇನ್ನೂ ಕಾಫಿ ಬೇಕಂದ್ಬಿಟ್ಟು ಕಾಫಿ ಕುಡಿತಾ ಇದ್ದಾಳೆ. ಹಾಗಾಗಿ ಸ್ವಲ್ಪ ನಾನು ತಿನ್ನಿಸ್ತಾ ಇರ್ತೀನಿ. ಅವಳು ಕಾಫಿ ಕುಡ್ದಾದ್ಮೇಲೆ ಅವಳು ತಿನ್ನಿಸ್ಕೋತಾಳೆ. ನಾನು ಹೋಗ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬೇಗ ನಮ್ಮ ಯಜಮಾನ್ರದ್ದು ಆಲೂಗಡ್ಡೆ ಪಲ್ಯ ತಿನ್ನಲ್ಲ, ಅವ್ರಿಗೆ ಚಟ್ನಿನ ರುಬ್ಬಿಟ್ಟು ಆಫೀಸ್ಗೆ ಬಟ್ಟೆ ಐರನ್ ಮಾಡಬೇಕಂತೆ. ಹಾಗಾಗಿ ಐರನ್ ಮಾಡ್ತೀನಿ. ಅವ್ರು ಆ್ಯಕ್ಚುಲಿ ಸ್ನಾನಕ್ಕೆ ಹೋಗಿ ಕೂತಿದ್ದಾರೆ. ನಾನು ಇದಿಷ್ಟು ಕೆಲಸನೂ ಮಾಡಬೇಕು. ಅಮ್ಮ ಬರ್ತಾಯಿದ್ದೆ ತೋರಿಸಿ. ಆ್ಯಕ್ಚುಲಿ ಮಂಡೇ ಟೈಮು ಯಾರೇ ಆದರೂ ಅಷ್ಟೇ ಇಡ್ಲಿ ಇಲ್ಲ ದೋಸೆಗೆ ಸಂಡೇನೇ ರುಬ್ಬಿಟ್ಕೊಂಬಿಟ್ರೆ ಬೆಟರು. ಏನು ಮಾಡಬೇಕು ಬ್ರೇಕ್ಫಾಸ್ಟು ಅನ್ನೋದು ತಲೆನೋವು ತಪ್ಪತ್ತೆ. ಆರಾಮಾಗಿ ದೋಸೆಗೂ ಇಡ್ಲಿಗೆ ಹಾಕಿದ್ರೆ ಚಟ್ನಿ ಇಲ್ಲ ಸಾಗು ಪಲ್ಯ ಈ ಥರ ಮಾಡ್ಕೊಂಡು ಆರಾಮಾಗಿ ಅಡುಗೆ ಅಂದರೆ ಬ್ರೇಕ್ಫಾಸ್ಟ್ ಕತೆ ಮುಗಿಸ್ಬೋದು. ಸಾಂಬಾರು ಇವತ್ತು ಏನೂ ಮಾಡೋಂಗಿಲ್ಲ. ಪಾಲಕ್ ಸೊಪ್ಪು ಆ್ಯಕ್ಚುಲಿ ಇಟ್ಟಿದ್ದೀನಿ. ಸ್ವಲ್ಪ ದಾಲ್ ಏನಾರು ಮಾಡೋಣ ಅಂತ ಅಂದ್ಕೊಂಡೆ. ಇನ್ನೂ ಸ್ವಲ್ಪ ಮಸೊಪ್ಪು ಸಾಂಬಾರಿದೆ, ಅದಾಗುತ್ತೆ. ನೋಡೋಣ ನೈಟ್ಗೆ ಏನಾರು ಮಾಡಬೇಕು ಅಂದರೆ ಮಾಡೋಣ. ಇನ್ ಕೇಸ್ ಸ್ವಲ್ಪ ಚಟ್ನಿ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡಿದ್ರೆ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ರೆಸಿಪಿನ. ಆ್ಯಕ್ಚುಲಿ ಶೆಕೆ ಫೀಲ್ಡ್ ಅಂತೀನಿ, ಪಾರ್ಕೆಲ್ಲ ಹೋಗಿ ಬಂದನಲ್ಲ, ಅದಕ್ಕೇ ಚೈನ್ ಬಿಚ್ಚಿಟ್ಟಿದ್ದೀನಿ ಅಷ್ಟೇ. ಇರು ಕುಡಿಸ್ತೀನಿ. ಏನು ಮಾಡ್ತಾ ಇರೋದು? ಫ್ರಿಜ್ಜೆಲ್ಲ ತೆಗೆದ್ಬಿಟ್ಟು ಹಾಂ ಚಡ್ಡಿ ಹಾಕೋದಲ್ಲ ನೀನು ಚುಮ್ಮ ಬಾ, ಮಾಡ್ಕೊ ಬಾ, ಜಿಜ್ಜಿ ಕುಡಿಸ್ತೀನಿ ಬೈಲಿ. ಜಾಣ ಮರಿ. ನೀನು ಕುಡ್ಕೊಮ್ಮ ಕಾಫಿ ಕುಡ್ಕೊಂಡು ಈಚೆ ಕರ್ಕೊಂಡು ಹೋಗೋ. ನಿಧಾನಕ್ಕೆ ತಿನ್ನಿಸು. ಪಿಂಕಿ ತಿನ್ನಿಸ್ಬೇಕು, ದಪ್ಪ ತಿನ್ನಿಸ್ಬೇಡ. ನಾ ಅಷ್ಟರಲ್ಲಿ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಚಟ್ನಿ ರುಬ್ಬಿಡ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ನಾನು ವೆಜಿಟೇಬಲ್ದು ಪಲ್ಯ ಮಾಡ್ತಾಯಿದ್ದೀನಿ. ಇದಕ್ಕೆ ಬಂದು ನಾನು ಕ್ಯಾಬೇಜ್ ಒಂದು ಅರ್ಧ ತೊಗೊಂಡಿದ್ದೀನಿ, ಮತ್ತು ಕ್ಯಾರೆಟ್ ಒಂದು ತೊಗೊಂಡಿದ್ದೀನಿ. ನಮ್ಮ ಲೈಟ್ಗೆ ಏನು ರೋಗನ. ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ. ಇದಿಷ್ಟು ಸ್ವಲ್ಪ ನೀರಲ್ಲಿ ಅರ್ಧಂಬರ್ಧ ಬೇಯಿಸ್ಕೊಳ್ಳಿ. ಫುಲ್ಲು ಬೇಯಿಸೋಕೆ ಹೋಗಬೇಡಿ, ಸಾಫ್ಟಾಗಿ ಅಂದರೆ ತುಂಬ ಸಾಫ್ಟಾಗಿ ಅಂದರೆ ಯಾವ ಥರ ಹೇಳೋದು ಅಂದರೆ ತೊಪ್ಪೆ ಥರ ಬೇಯಿಸೋಕೆ ಹೋಗಬೇಡಿ. ಈ ಥರ ಉದುದ್ರಾಗೆ ಇರಬೇಕು. ಅಷ್ಟು ಒಂದು ಅರ್ಧ ಬೇಯಿಸ್ಕೊಂಡ್ರೂ ಸಾಕು. ಆನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇವಾಗ ಮ್ಯಾಗಿ ಮಸಾಲ ಹಾಕೋಣ. ಪಲ್ಯದ್ದು ಟೇಸ್ಟ್ ಹೇಗಿರುತ್ತೆ ಅಂತ ತಿಂದುಬಿಟ್ಟು ಹೇಳ್ತೀನಿ ನಾನು. ಚೆನ್ನಾಗಿದ್ದರೆ ನೀವು ಟ್ರೈ ಮಾಡಿ, ಆಯಿತಾ? ಹಾಗಾಗಿ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ಮ್ಯಾಗಿ ಮ್ಯಾಜಿಕ್ ಮಸಾಲ. ಇದು ತುಂಬ ದಿವಸದಿಂದ ಟ್ರೈ ಮಾಡಬೇಕು ಅಂತಿದ್ದೆ, ಆ್ಯಕ್ಚುಲಿ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಟ್ರೈ ಮಾಡಿಬಿಟ್ಟು ರಿವ್ಯೂ ಕೊಡ್ತೀನಿ ನಿಮಗೆ. ಹಾಗೆ ಇಲ್ಲಿ ಬಂದು ಪುಳಿಯೋಗರೆ ಗೊಜ್ಜು ಮಾಡ್ತಾಯಿದ್ದೀನಿ ಬೆಳಗ್ಗೆಗೆ. ಸೊ ಮಧ್ಯಾಹ್ನ ಎಲ್ಲ ಏನು ರೆಸಿಪಿ ಮಾಡಿರಲಿಲ್ಲ, ಹಾಗಾಗಿ ನಿಮಗೆ ಶೇರ್ ಮಾಡಿಲ್ಲ. ಇವಾಗ ಪುಳಿಯೋಗರೆ ಗೊಜ್ಜು ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದು ಪೌಡರ್ ರೆಡಿಯಾಗಿದೆ, ಹೋಮ್ ಮೇಡ್ ಪೌಡರು ಪುಳಿಯೋಗರೆದು. ನಾನು ನಿಮಗೆ ಅದನ್ನು ಅಷ್ಟೇ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ, ಪೌಡರ್ ಹೇಗೆ ಮಾಡ್ತೀನಿ ನಾನು ಅಂತ ನೋಡಿ. ನಿಮಗೂ ಇಷ್ಟ ಆದರೆ ಟ್ರೈ ಮಾಡ್ಬೋದು. ಸೊ ಇವಾಗ ಇದನ್ನು ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಸೊ ನೋಡಿ, ಇವಾಗ ಮ್ಯಾಜಿಕ್ ಮಸಾಲ ಹಾಕ್ತಾಯಿದ್ದೀನಿ. ಮ್ಯಾಜಿಕ್ ಮ್ಯಾಗಿ ಮಸಾಲ ಹೇಗಿರುತ್ತೆ? ಗಮ್ಮತ್ತೈತಾಳೆ ಗೋಬಿ ಥರ.
ಗೋಬಿ ಅಲ್ಲ ಸಾರಿ, ಫ್ರೈಡ್ ರೈಸ್. ನೋಡೋಣ ಹೇಗಿರುತ್ತೆ ಅಂತ. ನಾವು ಒಂದೇ ಒಂದು ಪ್ಯಾಕೆಟ್ ಹಾಕೊಂಡಿದ್ದೀನಿ, ಇದಕ್ಕೆ ಇನ್ನೂ ಒಂದು ಪ್ಯಾಕೆಟ್ ಇಡಿಸುತ್ತೆ ಅನ್ಸುತ್ತೆ. ಬಟ್ ನಮಗೆ ಫ್ಲೇವರ್ ಇಷ್ಟ ಆಗದೆ ಇದ್ರೆ ಏನು ಮಾಡೋದು, ಹಾಗಾಗಿ ಇಷ್ಟನ್ನೇ ಟ್ರೈ ಮಾಡೋಣ. ಚೆನ್ನಾಗಿತ್ತು, ಇನ್ನೂ ಸ್ವಲ್ಪ ಬೇಕಿತ್ತು ಅಂತ ಇದ್ದರೆ ನಾನು ಹೇಳ್ತೀನಿ, ಆವಾಗ ನೀವು 2 ಪ್ಯಾಕೆಟ್ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಇನ್ನೂ ಟೇಸ್ಟ್ ಮಾಡಿಲ್ವಲ್ಲ, ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಇರ ಕ್ಲೀನಾಗೆ ಅದು ಮಿಕ್ಸಪ್ ಆಗಬೇಕು, ವೆಜಿಟೇಬಲ್ಸ್ ಅದು ಕೊಡ್ತೀವಿ. ನಡ್ರಿ ಊಟ ಮಾಡ್ರಿ, ವಾಟರ್ ಬಾಟ್ಲಾಗೆಲ್ಲ ನೀರು ತುಂಬ್ಕೊಂಡು. ಓಕೆ ಫ್ರೆಂಡ್ಸ್, ಬಾಯ್. ನಾನು ಆಮೇಲೆ ಸಿಗಲ್ಲ, ಮತ್ತು ನಾಳೆನೇ ಸಿಗೋದು, ಆಯಿತಾ? ಬಾಯ್ ಬಾಯ್. ಕೇಳಿ ನೋಡ್ತೀನಿ ನನ್ನ ಮಗಳನ್ನ ರಿವ್ಯೂ. ನನ್ನ ಮಗಳು ಚೆನ್ನಾಗಿದೆ ಅಂದರೆ ನಿಮಗೂ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು, ಗುಡ್ ನೈಟ್. ಹಾಯ್, ಹಲೋ, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಟ್ಯೂಸ್ಡೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೆನ್ನೆದು ಇವತ್ತಿಂದು ಎಲ್ಲ ಮಿಕ್ಸಪ್ ಆಗಿ ವ್ಲಾಗ್ನ ಹಾಕ್ತೀನಿ, ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಇವತ್ತು ನಾನು ಸಾಂಬಾರು, 1 ಸೆಕೆಂಡ್ ನಮ್ಮ ಮನೇಲಿ ಲೈಟ್ ಲೂಸ್ ಆಗಬೇಕು ಕನೆಕ್ಷನ್, ತುಂಬಾ ಡಿಸ್ಟರ್ಬೆನ್ಸ್ ಮಾಡ್ತಾ ಇದೆ ಆ್ಯಕ್ಚುಲಿ. ಇವಾಗ ನನ್ನ ಮಗನ ಮಲಗಿದ್ದಾನೆ. ಇವಾಗ ಬೆಳಗ್ಗೆ ಬಂದು ಪುಳಿಯೋಗರೆ ಮಾಡಿದ್ದೆ. ಪುಳಿಯೋಗರೆ ಗೊಜ್ಜು ರೆಸಿಪಿ ಈ ವ್ಲಾಗಲ್ಲೇ ಅಪ್ಲೋಡ್ ಮಾಡ್ತೀನಿ, ಇಂಟ್ರೆಸ್ಟ್ ಇರೋರು ಟ್ರೈ ಮಾಡಿ. ಹಾಗೆ ಬಂದು ನಿನ್ನೆ ಕ್ಯಾಬೇಜು ಮತ್ತು ಕ್ಯಾರೆಟು ಹುರುಳಿಕಾಯಿ ಬೆಳೆಸ್ಕೊಂಡು ಪಲ್ಯ ಮಾಡಿದ್ದೆ. ಮ್ಯಾಜಿಕ್ ಮಸಾಲ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಅದನ್ನು ನನಗೇನೋ ಅದು ಇಷ್ಟನೇ ಆಗಲಿಲ್ಲ, ಒಂಚೂರು ಟೇಸ್ಟು ಇಷ್ಟ ಆಗಲಿಲ್ಲ. ಬಟ್ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನಿಮ್ಗೆ ಇಷ್ಟ ಆದರೆ ಮಾಡ್ಕೊಳ್ತೀನಿ. ಅದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, ಮಾಮೂಲಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ ಎಲ್ಲ ಒಗ್ಗರಣೆ ಮಾಡಿಕೊಂಡು ಬೇಯಿಸಿರೋ ತರಕಾರಿಯನ್ನು ಹಾಕಿ ಅದಕ್ಕೆ ಮ್ಯಾಗಿ ಮಸಾಲ ಪೌಡರ್ನ ಕಟ್ ಮಾಡಿರೋದನ್ನ ಹಾಕೋದಷ್ಟೇ. ಬಟ್ ನಂಗೆ ಟೇಸ್ಟ್ ಇಷ್ಟ ಆಗಲಿಲ್ಲ. ಟು ಬಿ ಫ್ರ್ಯಾಂಕ್, ನಾನು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ, ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ, ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ. ಸುಮ್ಮನೆ ಮಾಡಿದ್ದೀವಿ ಅಂದ್ಬಿಟ್ಟು ಚೆನ್ನಾಗಿದೆ ಅಂತ ನಿಮಗೆ ರಿವ್ಯೂ ಕೊಡೋಕ್ಕಾಗಲ್ಲ. ಸೊ ನನಗೊಂಚೂರು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ನನ್ನ ಮಗಳಿಗೆ ಇಷ್ಟ ಆಯ್ತಂತೆ, ಅದನ್ನು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಅಷ್ಟೇ. ನಾನು ಇನ್ನೇನು ಜಾಸ್ತಿ ಡೀಪ್ ಆ್ಯಂಡ್ ಇದಾಗ ತೋರ್ಸೋಕ್ಕೆ ಹೋಗಲ್ಲ ನಾನು ಅದನ್ನು. ಸೊ ಇವಾಗ ಬಂದು ಸಾಂಬಾರು ಏನೂ ಇಲ್ಲ ಇವತ್ತು, ಹಾಗಾಗಿ ಸ್ವಲ್ಪ ಪಾಲಕ್ ಸೊಪ್ಪಿದೆ, ಮೊನ್ನೆ ಮಸೊಪ್ಪು ಮಾಡಿದ್ದೆ. ಸ್ವಲ್ಪ ಸೊಪ್ಪುಗಳನ್ನ ಎತ್ತಿಕ್ಕಿರ್ತೀನಿ, ಅಂದರೆ ಮೇಯ್ನಾಗಿ ಸಬ್ಬಕ್ಕಿ ಸೊಪ್ಪು ಇದೆಲ್ಲ ಎತ್ತಿಕ್ಕಿರ್ತೀನಿ, ರೊಟ್ಟಿಗೆ ಅಂತ ಕರ ಬೇಕಾಗತ್ತೆ ಅಂತ. ಸೊ ಇವಾಗ ಪಾಲಕ್ದು ಒಂದು ಚಟ್ನಿ ಮಾಡೋಣ ರೆಸಿಪಿ. ಸಾಂಬಾರು ತಿಂದು ಬೋರ್ ಆಗಿದೆ ಅಂತ ಮಾಡೋಣ ಅಂತ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡೋಣ ಬನ್ನಿ. ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ, ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿ. ಹಾಗೆ ನಾನು ಬ್ಲಾಗ್ ಎಲ್ಲ ನೋಡ್ತಾ ಇದ್ದೀರ, ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹಾಗೆ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋನ ಎಂಡ್ ತನಕ ನೋಡಿ. ಹಾಗೆ ಇನ್ನೇನು ಹೇಳೋಣ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ, ನೀವೇ ಫಸ್ಟ್ ನಾನು ವಿಡಿಯೋನ ನೋಡ್ಬೋದು. ಓಕೆನಾ? ಸರಿ, ಸಾಂಬಾರು ತಿಂದು ಬೋರ್ ಆಗಿದೆ, ಸ್ವಲ್ಪ ಚಟ್ನಿ ಥರ ಮಾಡ್ಕೊಂಡು ತಿನ್ನೋಣ ಅಂದ್ಕೊಂಡು ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಮಾಡೋಣ, ಹೇಗಿರುತ್ತೆ ಅಂತ ನೋಡೋಣ. ನಾವು ಯಾವಾಗಲೂ ಸಾಂಬಾರು ತಿಂದು ನಮಗೂ ಬೋರು. ಆ್ಯಕ್ಚುಲಿ ಸೊಪ್ಪಿತ್ತು, ದಾಲ್ ಥರ ಮಾಡೋಣ ಅಂತ ಅಂದ್ಕೊಂಡೆ. ಮೊನ್ನೆನೂ ಸೊಪ್ಪು ಸಾರು, ಇವತ್ತು ಒಂಥರ ದಾಲ್ ಮಾಡಿದ್ರು ಆಸ್ ಇಟ್ ಈಸ್ ಅದನ್ನು ಸೊಪ್ಪಿನ ಸಾರು ಥರನೇ ಬರುತ್ತೆ ಟೇಸ್ಟು. ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಯೂಟ್ಯೂಬಲ್ಲಿ ನೋಡಿದ್ದೆ ಚಟ್ನಿನ. ಆ್ಯಕ್ಚುಲಿ ಚಟ್ನಿ ಇದೆಲ್ಲ ಅಂದರೆ ನಮ್ಮ ಕನ್ನಡದವ್ರು ಅಷ್ಟು ಮಾಡಲ್ಲ, ತೆಲುಗು, ತಮಿಳು ಈ ಥರ ಇರ್ತಾರೆ ನೋಡಿ, ಅವರು ತುಂಬಾ ಮಾಡ್ತಾರೆ ಚಟ್ನಿ ಪುಡಿ, ಆಮೇಲೆ ಪಲ್ಯಗಳು, ಫ್ರೈಗಳು, ಇವೆಲ್ಲ. ನಾವು ನಾರ್ಮಲಿ ನಮ್ಮ ಹಳ್ಳಿ ಸ್ಟೈಲ್ ಟ್ರೆಡಿಷ್ನಲ್ ಆಗಿ ಮಾಡೋವಂಥ ಸಾಂಬಾರ್ಸ್ ಮಾತ್ರ ನಾವು ಜಾಸ್ತಿ ಟ್ರೈ ಮಾಡೋದು. ಸೊ ಯಾವಾಗಲೂ ನಮ್ಮ ಅಡುಗೆನ ನಾವು ಇಷ್ಟಪಡೋದಕ್ಕಿಂತ ಬೇರೆಯವ್ರದ್ದು ಹೇಗಿದೆ ಅಂತ ಒಂದ್ಸತಿ ಟ್ರೈ ಮಾಡಿ, ಅದು ಇಷ್ಟ ಆದರೆ ನಾವು ಕಂಟಿನ್ಯೂ ಮಾಡ್ಬೋದಲ್ವ. ಹಾಗಾಗಿ ನಾನು ಬೇರೆಯವ್ರದ್ದೇನು ನೋಡ್ಕೊಂಡು ಮಾಡಬಾರ್ದು ಅನ್ನೋ ಥರದ್ದೆಲ್ಲ ನನಗೆ ಬಿಲ್ಡಪ್ಗಳು, ಪೋಸ್ಗಳೆಲ್ಲ ಇಲ್ಲ. ನೋಡ್ತೀನಿ, ನನಗಿಷ್ಟ ಆಯ್ತು, ಅದು ನೋಡಿದಾಗ ನನಗೆ ಅದು ತಿನ್ಬೋದು ಅಂತ ಒಂದು 70% ಅನಿಸಿದ್ರು ನಾನು ಟ್ರೈ ಮಾಡ್ತೀನಿ, ಚೆನ್ನಾಗಿರುತ್ತೆ, ಕಂಟಿನ್ಯೂ ಮಾಡ್ತೀನಿ, ಅದರಿಂದ ಏನು ಲಾಸ್ ಆಗಲ್ಲ ಅಲ್ವಾ. ಸೊ ಹಾಗಾಗಿ ಬನ್ನಿ ನಾವು ಟ್ರೈ ಮಾಡೋಣ ಇವತ್ತು. ನೋಡ್ತಾ ಇರ್ಬೋದು, ಇವಾಗ ಇಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಇದು ಈರುಳ್ಳಿನ ನಾವು ಫ್ರೈ ಮಾಡಿಬಿಟ್ಟು ಯೂಸ್ ಮಾಡ್ಬೋದು ಚಟ್ನಿಗೆ, ಆದರೆ ನಾವು ಇದಕ್ಕೆ ಒಗ್ಗರಣೆ ಎಲ್ಲ ಮಾಡ್ತೀವಲ್ವ, ಹಾಗಾಗಿ ಎಣ್ಣೆಲೇ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಆಯಿತು, ಹಸಿದಾಗಿರೋದ್ರಿಂದ. ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ ನಂತರ ಪಾಲಕ್ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿ ಆ್ಯಡ್ ಮಾಡೋಣ. ಕೆಲವೊಂದು ಅಡುಗೆಗಳು ಯಾವಾಗಲೂ ಸೊಪ್ಪು ತಿನ್ನೋಕ್ಕೆ ಇಷ್ಟ ಆಗಲ್ಲ ಅಂದರೆ
ಈ ಥರ ಡಿಫ್ರೆಂಟಾಗಿ ಮಾಡೋಣ ಅಂತ ನನಗೆ ಅನಿಸುತ್ತೆ. ನಿಮ್ಗೆ ಯಾವ ಥರ ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಸೊ ನನಗಂತೂ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರಬೇಕು. ಕೆಲವೊಂದು ತುಂಬಾ ಇಷ್ಟ ಆಗುತ್ತೆ, ಸ್ಪೈಸಿ ಇರೋದಾಗಲಿ, ಆಮೇಲೆ ಹುಳಿ ಅಂಶ ಇರುತ್ತೆ ನೋಡಿ ಅದಾಗಲಿ, ಅವೆಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ ಕೆಲವೊಂದೆಲ್ಲ. ಅದರಲ್ಲಿ ಚಟ್ನಿಗೆ ಅನ್ನ ಕಲಿಸ್ಕೊಂಡು ತಿನ್ನೋದಿಲ್ಲ ತುಂಬ ಇಷ್ಟ. ಆವಾಗೆಲ್ಲ ಆಲ್ಮೋಸ್ಟ್ ಇವಾಗ ನಾವು ದೋಸೆ ಇಡ್ಲಿಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆವಾಗೆಲ್ಲ ನಾವು ಏನು ಮಾಡ್ತಿದ್ವಿ ಅಂದರೆ ದೋಸೆ ಇಡ್ಲಿಗೆಲ್ಲ ಚಟ್ನಿ ರುಬ್ತೀವಲ್ಲ, ಅದನ್ನೇ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಿದ್ವಿ. ನೀವು ಯಾರೆಲ್ಲ ಆ ಥರ ಟ್ರೈ ಮಾಡಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ. ಇದಕ್ಕೆ ಒಂದು ಸ್ಪೂನಷ್ಟು ಹಚ್ಕಾರದ ಪುಡಿ ಹಾಕ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಲ್ಲ, ಹಾಗಾಗಿ ಒಂದು ಸ್ಪೂನಷ್ಟು ಹಚ್ಕಾರದ ಪುಡಿ. ಘಾಟು ಸಿಕ್ಕಾಬಿಟ್ಟು ನಮಗಿಷ್ಟ ಆ ಥರ ತಿನ್ನೋಕ್ಕೆ. ಮತ್ತು ಸ್ವಲ್ಪ ಉಪ್ಪನ್ನು ಹಾಕೋಣ. ಕಲ್ಲುಪ್ಪರು ಹಾಕೋಬೋದು, ಪುಡಿ ಉಪ್ಪಾದರೂ ಹಾಕೋಬೋದು, ನಿಮ್ಮಿಷ್ಟ. ಇನ್ನೊಂದು ಈರುಳ್ಳಿ ತೊಗೊಬಾರೆ. ಈರುಳ್ಳಿ ಜಾಸ್ತಿ ಇದ್ದರೆ ಸ್ವಲ್ಪ ಚಟ್ನಿ ಜಾಸ್ತಿ ಆಗುತ್ತೆ, ಹಾಗಾಗಿ ನೋಡಿ ಇಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಚಟ್ನಿಗಲ್ವ ಸ್ವಲ್ಪ ಕಡಿಮೆನೇ ಇರಲಿ, ಜಾಸ್ತಿ ಏನು ಬೇಡ, ಅವಶ್ಯಕತೆ ಇಲ್ಲ, ನಾವೇನು ಸಾಂಬಾರು ಥರ ಮಾಡಲ್ವಲ್ಲ ಹಾಗಾಗಿ. ಸೊ ಇದಿಷ್ಟು ಹಾಕ್ಕೊಂಡಿದ್ದೀನಿ. ನೋಡೋಣ, ಟ್ರೈ ಮಾಡೋಣ ಹೇಗಿರುತ್ತೆ ಅಂತ. ಅಲ್ಲಿ ಪಾಲಕ್ ಸೊಪ್ಪು ಕೊಡಪ್ಪ, ಫ್ರಿಜ್ಜಲ್ಲಿ ವಾಶ್ ಮಾಡ್ಕೊಳ್ಳೋಣ. ಖಾರ ಘಾಟ್ ಹೊಡಿತಾ ಇದೆ ಸಿಕ್ಕಾಬಿಟ್ಟು. ಇದು ಪಾಲಕ್ ಸೊಪ್ಪಿಕ್ಕಿದ್ದೀನಿ ನೋಡಲ್ಲಿ, ಕವರಲ್ಲಿ ಸೊಪ್ಪು ಕಾಣುತ್ತೆ ನೋಡಿ, ಈಚೆನೆ ಸೊಪ್ಪು ಕೊಡು. ಇದು ದೋಸೆ ಇಡ್ಲಿಗೂ ತಿನ್ಬೋದಂತೆ, ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾವು ಮಾಮೂಲಿ ದೋಸೆ ಇಡ್ಲಿಗೆ ಕಡಲೆಕಾಯಿ ಬೀಜ ಚಟ್ನಿ ಮಾಡ್ತೀವಲ್ಲ, ಆ ಚಟ್ನಿನ ನಾನು ಮಾಮೂಲಿ ಈರುಳ್ಳಿ ಹಾಕಿನೇ ಮಾಡ್ತೀನಿ. ಅಂದರೆ ನಾನು ಅದಕ್ಕೆ ಈರುಳ್ಳಿನ ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಂಡು ಹಾಕ್ತೀನಿ, ಯಾಕಂದರೆ ಮತ್ತೆ ನಾವು ಹುರಿಯೋಕ್ಕೆ ಹೋಗಲ್ಲ ಚಟ್ನಿನ, ಹಾಗಾಗಿ ಇದು ಮತ್ತೆ ನಾವು ಎಣ್ಣೆಲಿ ಹಾಕ್ತೀವಿ ಈ ಚಟ್ನಿನ, ಹಾಗಾಗಿ ನಾನು ಇವಾಗ ಹುರ್ಕೊಂಡಿಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ನಾವು ಫಸ್ಟೇ ಹುರಿದಿಲ್ಲ ಅಂದರೆ ಎಣ್ಣೆಲಿ ಬಾಡಿಸ್ಬೇಕು. ಅದು ಕಡಲೆಕಾಯಿ ಬೀಜ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಅದು ಮತ್ತೆ ಎಣ್ಣೆಲಿ ಬಾಡಿಸಲ್ಲ. ಹಾಗಾಗಿ ಫಸ್ಟೇ ಕಡಲೆಕಾಯಿ ಬೀಜ ಹುರ್ಕೊಳ್ತೀವಲ್ಲ, ಆವಾಗಲೇ ಈರುಳ್ಳಿನ ಹುರ್ಕೊಂಡು ಹಾಕ್ಕೊಂಡ್ಬಿಡ್ತೀನಿ ನೋಡಿ. ಸೊಪ್ಪಿಷ್ಟಿದೆ, ಸ್ವಲ್ಪ ಒಂದು 5 ನಿಮಿಷ ನೀರಲ್ಲಿ ನೆನೆದ್ರೆ ನೀಟಾಗಿ ಮಣ್ಣು ಬಿಡುತ್ತೆ. ಅಲ್ಲಿ ತನಕ ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ. ಇದೇನು ಫೈನಾಗಿ ಪೇಸ್ಟ್ ಮಾಡೋ ಹಾಗಿಲ್ವಂತೆ, ಅಂದರೆ ಸ್ವಲ್ಪ ತರ್ತರಿ ಇದ್ರೂ ಪರವಾಗಿಲ್ಲ. ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಬಾಯಿಗೆ ಸಿಗೋ ಥರ ಇರಬೇಕಂತೆ, ತರಿ ಇದ್ರೂ ಮಾಡಿ ನೋಡೋಣ ಬನ್ನಿ. ಸೊ ಇವಾಗ ಪಾಲಕ್ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಕೊಳ್ಳೋಣ. ಆ್ಯಕ್ಚುಲಿ ಪಾಲಕ್ ಸೊಪ್ಪು ತುಂಬಾ ಸಾಫ್ಟು, ನಾವು ಎಷ್ಟೇ ಇದಾಗಿ ಮಾಡಿದ್ರೂ ಒಂಥರ ಹೆಂಗಾಗಿರುತ್ತೆ ಅಂದರೆ ತುಂಬಾ ಒಂಥರ ಮುದ್ರಕೊಂಡಂಗೆ ಆಗ್ಬಿಡುತ್ತೆ, ಎಷ್ಟೇ ಕ್ಲೀನಾಗಿ ತೊಳೆದ್ರೂ. ಇದು ಸಣ್ಣದಾಗಿ ಹೆಚ್ಕೊಳ್ಳಿ, ಯಾಕೆಂದರೆ ನಾವು ಇದನ್ನು ಅದ್ರ ಜೊತೆ ಮಸಾಲೆ ಜೊತೆ ನಮಗಿದು ಮಿಕ್ಸ್ ಆಗಬೇಕು. ಹಾಗಾಗಿ ಸೊಪ್ಪು ತುಂಬಾ ಒಳ್ಳೆಯದು ದೇಹಕ್ಕೆ. ಅದರಲ್ಲಿ ಪಾಲಕ್ ಸೊಪ್ಪು, ಈ ಥರ ಕಲರಾಗಿರೋ ಗ್ರೀನಾಗಿರೋವಂಥ ಸೊಪ್ಪು, ಆಮೇಲೆ ಕಲರಾಗಿರೋವಂಥ ಫ್ರೂಟ್ಸು, ವೆಜಿಟೇಬಲ್ಸ್, ಇದರಲ್ಲೆಲ್ಲ ತುಂಬಾ ಕಬ್ಬಿಣದ ಅಂಶ ಮತ್ತು ವೈಟಮಿನ್ಸ್ ಎಲ್ಲ ತುಂಬಾ ಇರುತ್ತೆ. ಹಾಗಾಗಿ ಜಾಸ್ತಿ ಸೊಪ್ಪು, ತರಕಾರಿ, ಹಣ್ಣು ತಿನ್ನಬೇಕು. ನಾವು ಮಕ್ಳಿಗೂ ಕೊಡಬೇಕು. ಎಷ್ಟಾಗುತ್ತೆ ಅಷ್ಟಾದರೂ ಟ್ರೈ ಮಾಡಬೇಕು. ಮಕ್ಕಳು ತಿನ್ನಲ್ಲ ಆ್ಯಕ್ಚುಲಿ. ಈ ಥರ ಎಲ್ಲ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡೋ ಥರ ಮಾಡಿಕೊಟ್ರೆ ತಿಂತಾರೆ. ನಾನು ಇವಾಗ ಒಗ್ಗರಣೆಗೂ ಈರುಳ್ಳಿ ಹಾಕ್ಕೋಬೋದಾಗಿತ್ತು. ಅದೇನಾಗುತ್ತೆ ಅಂದರೆ ಈರುಳ್ಳಿ ಒಂದು ಸ್ವೀಟ್ನೆಸ್ ಕೊಟ್ಬಿಡುತ್ತೆ ಜಾಸ್ತಿ ಆದರೆ. ಆ್ಯಕ್ಚುಲಿ ರುಬ್ಬಕ್ಕೆ 2 ಹಾಕ್ಕೊಂಡಿದ್ದೀವಲ್ಲ, ಹಾಗಾಗಿ ಇವಾಗ ಇದಕ್ಕೇನು ನಾನು ಆ್ಯಡ್ ಮಾಡಲ್ಲ. ಇದೇನು 2 ನಿಮಿಷಕ್ಕೇ ಸಾಫ್ಟ್ ಆಗಿಬಿಡುತ್ತೆ, ನೀರು ಹಾಕಿದ್ರೆ ಸಾಕು. ಪಾಲಕ್ ಸೊಪ್ಪಲ್ಲಿ ಎಷ್ಟೆಲ್ಲ ರೆಸಿಪಿ ಮಾಡ್ತಾರಲ್ವ, ಪಾಲಕ್ ಪನ್ನೀರ್ ಅಂತೆ, ಪಾಲಕ್ ಕಿಚಡಿ, ಪಾಲಕ್ ರೈಸು, ಪಾಲಕ್ ಚಿಕನ್ ಫ್ರೈ, ಮಟನ್ ಫ್ರೈ ಎಲ್ಲ ಮಾಡ್ತಾರೆ. ಪಾಲಕ್ ಅಂದ ತಕ್ಷಣ ನಮ್ಮಂತೂ ನೋಡಿ, ಮೊನ್ನೆ ನಾನು ಮಶ್ರೂಮ್ ಗೋಬಿ ತಿನ್ಕೊಬಂದಲ್ಲ, ಪಾಲಕ್ ಮಶ್ರೂಮ್ ಫ್ರೈ ತುಂಬ ಚೆನ್ನಾಗಿತ್ತು. ಹಾಗೆ ವೆರೈಟಿ ಮಾಡ್ತಾ ಇರ್ತಾರೆ. ಯಾಕೆ ಅಂದರೆ ಜಾಸ್ತಿ ಪಾಲಕ್ ಯೂಸ್ ಮಾಡ್ತಾರೆ. ಇವಾಗ ಕಲರ್ ಯೂಸ್ ಮಾಡೋಂಗಿಲ್ಲ ಯಾರು ಹೋಟೆಲ್ಗಳಲ್ಲಿ, ಹಾಗಾಗಿ ಪಾಲಕ್ ಗೋಬಿ, ಪಾಲಕ್ ಮಶ್ರೂಮ್ ಎಲ್ಲ ಮಾಡ್ತಾ ಇದ್ದಾರೆ. ಪಾಲಕ್ ಚಿಕನ್ ಅಂತೆಲ್ಲ ತುಂಬಾ ಕಲರ್ ಆಗಿರುತ್ತೆ, ಹಾಗಾಗಿ ಇದನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ. ಬಿರಿಯಾನಿಗಾಗ್ಬೋದು,
ಮತ್ತು ಫ್ರೈಗೆ ಕಬಾಬ್ಗೆ ಎಲ್ಲದಕ್ಕೂ. ಸೊ ರೆಡಿಯಾಗಿದೆ, ಬನ್ನಿ ಇವಾಗ ಮಾಡಿಬಿಡೋಣ. ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳೋಣ ಇದಕ್ಕೆ. ಒಂದು ಸ್ವಲ್ಪ ಜೀರಿಗೆ, ಒಣಮೆಣಸಿನ್ಕಾಯಿ, ಫ್ಲೇಮ್ ಸಣ್ಣ ಮಾಡ್ಕೊಳ್ಳಿ, ಯಾಕಂದರೆ ಈರುಳ್ಳಿ ಹಸಿದು ಹಾಕೋದ್ರಿಂದ ಸಿಡಿಯುತ್ತೆ. ನೋಡ್ತಾ ಇರ್ಬೋದು, ಇವಾಗ ಚೆನ್ನಾಗಿ ಕುದೀತಾ ಇದೆ, ಎಗುರ್ತಾ ಇದೆ ಆ್ಯಕ್ಚುಲಿ ಎಲ್ಲ ಕಡೆ. ಇವಾಗ ಸೊಪ್ಪನ್ನ ಹಾಕೋಣ. ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸೊಪ್ಪು ಸ್ವಲ್ಪ ಅದಕ್ಕೆ ಹೊಂದ್ಕೋಬೇಕು, ಬೇಯಿಸ್ಕೊಳ್ಳೋಕ್ಕೆ. ಆ ಥರ ನೀಟಾಗಿ ಕುದಿಸ್ಕೊಳ್ಳೋಣ. ಸೊಪ್ಪು ಕ್ಲೀನಾಗಿ ಬೆಂದ್ರೇ ಟೇಸ್ಟು. ಬೇಗ ಬೆಂದ್ಕೊಳ್ಳುತ್ತೆ ಪಾಲಕ್ ಸೊಪ್ಪಿನ. ಇದಕ್ಕೆ ಸ್ವಲ್ಪ ನಾನು ಗರಂ ಮಸಾಲ ಮಾಡ್ಕೊಳ್ತೀನಿ, ಒಂದು ಅರ್ಧ ಸ್ಪೂನ್ ಅಷ್ಟು. ಧನಿಯಾ ಪುಡಿ ಒಂದು ಸ್ಪೂನ್, ಚಿಕ್ಕ ಸ್ಪೂನ್ ಅಷ್ಟು ಹಾಕೊಳ್ಳಿ ಸಾಕು. ಸೊ ನೋಡ್ಬೋದು ಇವಾಗ ಚಟ್ನಿ ಯಾವ ಥರ ರೆಡಿಯಾಗಿದೆ ಅಂತ. ಪಾಲಕ್ ಸೊಪ್ಪಿನ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿನ್ನೋಣ. ಸೊ ನಿಮಗೂ ಇಷ್ಟ ಆಗಿದೆ, ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದ್ಸತಿ ಟ್ರೈ ಮಾಡಿ. ಸೊ ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ರೈಸು, ಪಾಲಕ್ದು ಚಟ್ನಿ ಮತ್ತು ಒಂದು ಆಮ್ಲೆಟ್ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಇವಾಗ. ಸೊ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ, ಇಷ್ಟ ಆಯಿತು ನನಗಂತೂ. ನೀವು ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಿದೆ. ಸಾಂಬಾರಿಗಿಂತ ಬೆಸ್ಟ್ ಅಂತಲೇ ಹೇಳ್ಬೋದು. ನನಗೆ ಇಷ್ಟ ಆಯಿತು, ಅದರಲ್ಲೂ ಆಮ್ಲೆಟ್ ಜೊತೆ ತುಂಬಾ ಚೆನ್ನಾಗಿದೆ, ಸೂಪರಾಗಿದೆ. ಓಕೆ, ಆಮೇಲೆ ಸಿಕ್ತಿದ್ದೀನಿ, ಬಾಯ್. ಸೊ ನಾನು ಈ ವರ್ಷದಲ್ಲಿ ಇದೇ ಫಸ್ಟು ಮಾವಿನಕಾಯಿ ತಂದು ತಿಂತಾ ಇರೋದು, ತೋತಾಪುರಿ ಮಾವಿನಕಾಯಿ. ಸೊ ತರಕಾರಿ ಅಂಗಡಿಗೆ ಹೋಗಿದ್ದೆ, ಹಾಗಾಗಿ ತೊಗೊಂಡು ಬಂದೆ, ಕಟ್ ಮಾಡಿಸ್ಕೊಂಡು ತಿಂತಾಯಿದ್ದೀನಿ. ಇದಕ್ಕೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಚ್ಬಿಟ್ಟು ತಿಂದರೆ ಸೂಪರಾಗಿರುತ್ತೆ, ಹಾಗಾಗಿ ತೊಗೊಂಡು ಬಂದಿದ್ದೀನಿ. ಸ್ವಲ್ಪ ಹುಳಿ ಇದ್ರೇ ಚೆಂದ, ಇಲ್ಲಾಂದರೆ ಅಷ್ಟೇನು ಮಜಾ ಬರೋಲ್ಲ ಮಾವಿನಕಾಯಿ ತಿನ್ನೋದಕ್ಕೆ. ಹಾಗಾಗಿ ಸ್ವಲ್ಪ ಹುಳಿ ಇತ್ತು, ಉಪ್ಪು ಖಾರ ಎಲ್ಲ ಹಚ್ಕೊಂಡು ಚೆನ್ನಾಗೆ ತಿನ್ನೋದಕ್ಕೆ ಸೂಪರಾಗಿರುತ್ತೆ. ಈ ಥರ ಉಪ್ಪು ಖಾರ ಹಾಕೊಂಬಿಡಿ, ತಿನ್ನಿ, ಎಲ್ಲರಿಗೂ ಗೊತ್ತಿರುತ್ತೆ. ತಿನ್ನಮ್ಮ, ಹೆಂಗಿದೆ ತಿನ್ನಮ್ಮ, ಹೆಂಗೆ ತಿನ್ನೋದು ಮಾವಿನಕಾಯಿ? ತಿನ್ನೋ, ಹಾಂ ತಿನ್ನಲ್ವಂತವನು. ನೋಡಿ ಫ್ರೆಂಡ್ಸ್, ಮಾವಿನಕಾಯಿ ಈ ವರ್ಷದ್ದು ನಾನು ತಂದೆ ತಿಂದಿಲ್ಲ, ಅದಕ್ಕೆ ಈ ವರ್ಷದಂತ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹುಳಿ ಮಾವಿನಕಾಯಿ ತಂದು ಚಿತ್ರಾನ್ನ ಮಾಡಿದ್ದೆ ಯುಗಾದಿ ಹಬ್ಬದಲ್ಲಿ, ಬಟ್ ತೋತಾಪುರಿ ಮಾವಿನಕಾಯಿ ತಂದು ತಿಂದಿರಲಿಲ್ಲ. ಸೊ ಇವತ್ತು ತರಕಾರಿ ತರಕ್ಕೆ ಹೋಗಿದ್ನಲ್ಲ, ಕಾಣಿಸ್ತು ತೊಗೊಂಬಂದೆ. ನನ್ನ ಮಗಳು ಕೇಳ್ಕೇಳಿ ತುಂಬ ದಿವಸದಿಂದ. ಸೊ ಈ ಥರ ಉಪ್ಪು ಖಾರ ಎಲ್ಲ ಹಚ್ಕೊಂಡು ತಿಂದು ಸಕ್ಕದಾಗಿತ್ತು, ಹುಳಿಯಾಗಿ ಸಕ್ಕದಾಗಿ. ಎಮ್ಮಿ. ನಿಮಗೆ ಯಾಕೆಲ್ಲ ಈ ಥರ ಹುಳಿ ಮಾವಿನಕಾಯಿ ಇಷ್ಟ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ತುಂಬ ಇಷ್ಟ. ಹಾಗೆ ಮಾವಿನ ಹಣ್ಣು ತುಂಬ ಇಷ್ಟ. ಮಾವಿನ ಹಣ್ಣು ಈ ಸತಿ ತುಂಬ ರೇಟ್ ಜಾಸ್ತಿ ಇದೆ, ಇನ್ನೂ ತಂದು ತಿಂದಿಲ್ಲ ನಾನು. ನೋಡ್ಬೇಕು ಯಾವಾಗ ತರ್ತೀವಿ ಅಂತ ಗೊತ್ತಿಲ್ಲ, ತಂದಾಗ ವಿಡಿಯೋ ಮಾಡಾಕ್ತೀನಿ. ಸೊ
ಸೊ ನಾವಿವಾಗ ಪುಳಿಯೋಗರೆ ಗೊಜ್ಜು ಮಾಡೋ ವಿಧಾನ ತೋರಿಸ್ತೀನಿ ಬನ್ನಿ. ನಾನು ಯಾವಾಗಲೂ ಮನೆಯಲ್ಲೇ ಮಾಡ್ಕೊಂಡ್ಬಿಡ್ತೀನಿ ಪುಳಿಯೋಗರೆ ಪುಡಿನೂ ಅಷ್ಟೇ, ಗೊಜ್ಜು ಅಷ್ಟೇ. ಸೊ ಇದಕ್ಕೆ ಹುಣಸೆಹಣ್ಣು ನಾನು 2 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಚೆನ್ನಾಗಿ ಬಿಸಿನೀರಾಗಿ ಕುದಿಸ್ಕೊಂಡ್ರೆ ಬೇಗ ಮಾಡ್ಕೋಬೋದು, ಹಾಗಾಗಿ ಕುದಿಸ್ಬಿಡ್ತೀನಿ. ಇದಕ್ಕೆ ಬಂದು ಪೌಡರ್ಗೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ, ಕಾಳು ಮೆಣಸು. ಎಲ್ಲ ಲೋ ಫ್ಲೇಮಲ್ಲೇ ಉರಿರಿ, ಜಾಸ್ತಿ ಫ್ಲೇಮ್ ಇಟ್ಕೋಬೇಡಿ, ಸಿದೋದಂಗೆ ಆಗುತ್ತೆ. ಹಾಗೆ ಇದಕ್ಕೆ ಒಂದು 4 ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆನೇ ಮೇನ್ ಇಂಪಾರ್ಟೆಂಟ್ ಫ್ಲೇವರ್ ಕೊಡೋದು ನಮಗೆ. ಇವಾಗ ಜೀರಿಗೆನ ಚೆನ್ನಾಗೆ ಅದನ್ನು ಅಷ್ಟೇ ನೀಟಾಗಿ ಹುರ್ಕೊಳ್ಳೋಣ. ಎಲ್ಲನೂ ಸಣ್ಣ ಉರಿಯಲ್ಲೇ ಹುರ್ಕೊಂಡ್ರೆ ಘಮ ಘಮ ಅಂತ ವಾಸನೆ ಬರುತ್ತೆ. ಘಮ ಘಮ ಅಂತ ವಾಸನೆ ಬರೋವರೆಗೂ ಹುರಿರಿ, ಜಾಸ್ತಿ ಸೀಸಕ್ಕೆ ಹೋಗಬೇಡಿ, ಆವಾಗ ಪುಳಿಯೋಗರೆ ಗೊಜ್ಜದು ಟೇಸ್ಟ್ ಚೆನ್ನಾಗಿರಲ್ಲ. ಆದಷ್ಟು ಮನೇಲಿ ಮಾಡ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹೆಣ್ಮಕ್ಳು ಯಾವುದು ಕಲಿಯೋದಿಲ್ಲ ಅನ್ನೋದು ಏನಿಲ್ಲ. 1 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ನಮ್ಮಂಥ ಹೆಣ್ಮಕ್ಳೆಲ್ಲ ಕಣ್ಣಲ್ಲಿ ನೋಡಿದ್ರೆ ಸಾಕು ಎಲ್ಲನೂ ಕಲ್ತ್ಬಿಡ್ತಾರೆ. ಅವ್ರೇನು ಅಷ್ಟೊಂದು ಡೀಪಾಗಿ ಹೇಳ್ಕೊಡ್ಬೇಕು ಕೈ ಹಿಡ್ದು ಅನ್ನೋ ಅವಶ್ಯಕತೆ ಇಲ್ಲ. ಈ ಥರ ಎಲ್ಲ ನೋಡಿಕೊಂಡೆ ನಾವು ಕಲ್ತಿರೋದು. ಬೇರೆಯವ್ರನ್ನ ಕೇಳೋ ಬದಲು ನೀವು ಆದಷ್ಟು ಯೂಟ್ಯೂಬು ಅದು ಇದರಲ್ಲಿ ನೋಡಿಕೊಂಡೇ ಕಲ್ತ್ಕೊಂಡ್ಬಿಡ್ಬೋದು ಹೆಣ್ಮಕ್ಳು. ಇವಾಗೆಲ್ಲ ಮೊದಲಂಗೆ ನೀವು ಹೇಳ್ಕೊಡಿ, ನೀವು ಮಾಡಿಕೊಡಿ ಅಂತ ಎಲ್ಲ ರಿಕ್ವೆಸ್ಟ್ ಮಾಡೋಕ್ಕೆ ಹೋಗಲೇಬೇಡಿ. ಹಂಗೆಲ್ಲ ಮಾಡಿದಷ್ಟು ಅವ್ರು ನಮಗೆ ಬರೋದು ಅನ್ನೋ ಥರ ಇದು ಮಾಡ್ತಾರೆ. ಹಾಗಾಗಿ ಆದಷ್ಟು ಯೂಟ್ಯೂಬಲ್ಲೇ ಸರ್ಚ್ ಮಾಡಿ. ನಮಗಿಂತ ಚೆನ್ನಾಗಿ ಮಾಡೋರು ಇರ್ತಾರೆ, ನಮ್ಮಂಗೆ ಮಾಡೋರು ಇರ್ತಾರೆ. ನಮ್ಮ ಟೇಸ್ಟು ಇಷ್ಟ ಆಗ್ಬೋದು, ಅವ್ರ ಟೇಸ್ಟು ಇಷ್ಟ ಆಗ್ಬೋದು ನಿಮಗೆ. ಆದಷ್ಟು ನೋಡಿ ನಿಧಾನಕ್ಕೆ ಕಲ್ತ್ಕೊಂಡ್ಬಿಡ್ಬೋದು ಹೆಣ್ಮಕ್ಳೇನು ಅಷ್ಟೊಂದು ವೀಕ್ ಇಲ್ಲ, ತುಂಬ ಸ್ಟ್ರಾಂಗ್ ಇದ್ದಾರೆ, ನೋಡಿದ ತಕ್ಷಣ ಕಲಿತಾರೆ. ಇವಾಗ ಒಂದು 4 ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ. ಅದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಚೆನ್ನಾಗಿ ಘಮ ಘಮ ಅಂತ ವಾಸನೆ ಬರ್ತಾ ಇರುತ್ತೆ, ನಿಮಗೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕೋದ್ರಿಂದ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗೆ ಹೆಲ್ತ್ಗೂ ಒಳ್ಳೆಯದು ಕೂಡ. ಪುಳಿಯೋಗರೆ ಅಂದ ತಕ್ಷಣ ಕರಿಬೇವು ಇರಲೇಬೇಕು. ಹಾಗಾಗಿ ಇದಿಷ್ಟು ಹುರ್ಕೊಂಡ ನಂತರ ನಾನಿವಾಗ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಗುಂಟೂರು ಮೆಣಸಿನ್ಕಾಯಿ ಆ್ಯಡ್ ಮಾಡಲ್ಲ, ಬ್ಯಾಡಗೆ ಮೆಣಸಿನ್ಕಾಯಿ ಆ್ಯಡ್ ಮಾಡಿ ಸಾಕು, ಅಷ್ಟು ಖಾರ ಸಾಕು. ಆಮೇಲೆ ಬಣ್ಣನೂ ಚೆನ್ನಾಗಿ ಬರುತ್ತೆ. ಇಲ್ಲೊಂದು 20 ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ಇದೇನು ಕೆಂಪಗಾಗೋಂಗು ಅಂದರೆ ಘಾಟ್ ಬರೋವರೆಗೂ ಹುರಿಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಎಲ್ಲನೂ ಕೈಯಲ್ಲಿ ಪೀಸ್ ಮಾಡಿದ ತಕ್ಷಣ ಪುಡಿ ಆಗುತ್ತೆ, ಆ ಥರ. ಇವಾಗ ನಾನು ಸ್ವಲ್ಪ LG ಹಿಂಗೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವ್ದು ಬ್ರ್ಯಾಂಡ್ ಇಷ್ಟ, ಯಾವ್ದು ಇಷ್ಟ ಅದನ್ನು ಹಾಕ್ಕೋಬೋದು. ಹಿಂಗೆ ಮೇಯ್ನ್ ಅಂತ ಹೇಳ್ಬೋದು ಪುಳಿಯೋಗರೆಗೆ. ಇವಾಗ ಹುಣಸೆಹಣ್ಣು ರಸ ಹಾಕಿ ಬೆಲ್ಲ ಹಾಕಿ ಕುದಿಸ್ತಾ ಇದ್ದೆ. ಅದು ಕುದ್ದಿ ಗಟ್ಟಿ ಆದ ನಂತರ ನಾವು ಮಾಡ್ಕೊಂಡಿರೋಂಥ ಪೌಡರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇದಕ್ಕೆ ನಾನು ಬೆಳಿಗ್ಗೆ ಬಂದು ಅನ್ನ ಕಲಿಸುವಾಗ ಒಗ್ಗರಣೆ ಮಾಡ್ಕೊಳ್ತೀನಿ. ಮಾಮೂಲಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ, ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಇದಿಷ್ಟು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಒಗ್ಗರಣೆ ಮಾಡ್ಕೊಂಡು ನಾವು ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಗೊಜ್ಜು ಎತ್ಕೊಳ್ಳೋಣ. ಇಷ್ಟು ಗೊಜ್ಜು ಬೇಡ ನನಗೆ, ಇದನ್ನು ಎತ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇಷ್ಟೊಂದು ಗೊಜ್ಜಿನ ಅವಶ್ಯಕತೆ ಇಲ್ಲ, ನಮ್ಗೆ ಅನ್ನಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಕಲಿಸ್ಕೊಳ್ಳಿ ಅಷ್ಟೇ. ಇಷ್ಟೇ ರೀ, ಸಿಂಪಲ್ ಪುಳಿಯೋಗರೆ ಮಾಡೋದು ತುಂಬ ಈಸಿ, ಎಲ್ಲರೂ ಕಲಿಬೋದು, ಆಗದೇ ಇರೋರು ಕೂಡ ಕಲಿಬೋದು, ಅಂದರೆ ಬೇಸಿಕ್ ಅಡುಗೆ ಕಲ್ತಿರೋರು ಕಲಿಬೋದು. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಟಾಟಾ, ಬಾಯ್ ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.